ವೇದವ್ಯಾಸ ದೇವರು ಮಹಾಭಾರತದಲ್ಲಿ ನಮಗೊಂದು ವಿಷಯ ತಿಳಿಸ್ಕೊಡ್ತಿದ್ದಾರೆ. ಏನು ಅಂತಂದ್ರೆ, ನಾವು ಒಬ್ಬರಿಗೆ ಮಾತು ಕೊಟ್ವಿ ಅಂತಂದ್ರೆ ಆ ಕೊಟ್ಟಂತಹ ಮಾತನ್ನ ಉಳಿಸ್ಕೋಬೇಕು, ಮತ್ತೆ ಇನ್ನೊಬ್ಬರದ ವಸ್ತುವನ್ನ ನಾವು ಯಾವತ್ತೂ ಕದಿಯಬಾರದು ಅಂತ ಹೇಳಿ ಆ ಒಂದು ವಿಷಯಕ್ಕೆ ಒಂದು ಉದಾಹರಣೆ ಕಥೆ ಹೇಳ್ತಿದ್ದಾರೆ. ಏನು ಅಂತಂದ್ರೆ, ಒಂದು ನರಿ ಮತ್ತೆ ಕೋತಿ. ಈ ನರಿಯು ಕೋತಿಯು ಬೆಸ್ಟ್ ಫ್ರೆಂಡ್ಸು ಅಂತ ಹೇಳಿ ಹೇಳ್ಬೋದು. ಇವರು ಪ್ರಾಣಿಯಾಗಿದ್ದಾಗ್ಲೂ ಕೂಡ ಒಳ್ಳೆ ಮಿತ್ರರಾಗಿದ್ದಾರೆ. ಹಾಗೇನೆ ಹಿಂದಿನ ಜನ್ಮದಲ್ಲಿ ಮನುಷ್ಯರಾಗಿದ್ರು ಇದ್ದಾಗಲೂ ಕೂಡ ಅವರು ಒಳ್ಳೆ ಮಿತ್ರರಾಗಿ ಇದ್ರಂತೆ. ಹೀಗೆ ಕೋತಿಯು ತನ್ನ ಮಿತ್ರರಾದ ನರಿಯನ್ನ ಎಲ್ಲಿದೆ ಅಂತ ಹೇಳಿ ಹುಡುಕ್ತಾ ಹುಡುಕ್ತಾ ಒಂದು ಸ್ಮಶಾನಕ್ಕೆ ಹೋಗ್ತದಂತೆ. ಆ ಸ್ಮಶಾನದಲ್ಲಿ ಕೊಳೆತು ಹೋದಂತಹ, ದುರ್ಗಂಧದಿಂದ ಕೂಡಿದಂತಹ, ಅರ್ಧಮರ್ಧ ಸುಟ್ಟು ಹೋದಂತಹ ಒಂದು ಹೆಣವನ್ನ ನರಿಯು ತಿಂತಾ ಇರ್ತದಂತೆ. ಇದನ್ನ ನೋಡಿ ಕೋತಿಯು ಹೇಳದಂತೆ ನರಿಗೆ, ಎಷ್ಟು ದುರವಸ್ಥೆನೋ ನಿಂದು, ಒಂದು ಹೆಣವನ್ನ, ಕೊಳೆತು ಹೋದಂತಹ ದುರ್ಗಂಧದಿಂದ ಕೂಡಿದ ಹೆಣವನ್ನು ತಿಂತಿದ್ಯಲ್ಲೋ, ಹಿಂದಿನ ಜನ್ಮದಲ್ಲಿ ಏನು ಕೆಟ್ಟ ಕಾರ್ಯ ಮಾಡಿದಿ, ಏನು ಕಾರಣ ಅಂತೇಳಿ ಕೇಳಿದಾಗ, ಇದಕ್ಕೆ ನಾನೇ ಕಾರಣ. ಯಾಕೆ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಒಬ್ಬರಿಗೆ ಮಾತು ಕೊಟ್ಟಿದ್ದೆ, ಆ ಕೊಟ್ಟಂತಹ ಮಾತನ್ನು ನಾನು ನಡೆಸ್ಕೊಳ್ಳಿಲ್ಲ, ಅವ್ರಿಗೆ ಬಹಳ ದುಃಖ ಪಡಿಸ್ದೆ. ಆ ಕಾರಣ ನಾನು ಇಲ್ಲಿ ನರಿಯಾಗಿ ಹುಟ್ಟಿದ್ದೀನಿ, ಅದಕ್ಕೆ ನನಗೆ ಈ ಅವಸ್ಥೆ ಬಂದಿದೆ ಅಂತ ಹೇಳಿ ನರಿ ಹೇಳ್ತದಂತೆ. ಮತ್ತೆ ಕೋತಿ ಕೇಳತ್ತೆ, ನರಿ ನಿನಗೆ ಯಾಕೋ ಈ ಅವಸ್ಥೆ ಬಂತು ಅಂತಂದಾಗ, ನಾನು ಯಾರಿಗೂ ಹೇಳದೇನೆ ಒಬ್ರು ಮನೆಗೆ ಹೋಗಿ ಹಣ್ಣುಗಳನ್ನ ಕಳತನ ಮಾಡ್ಕೊಂಡು ಬಂದಿದ್ದೀನಿ, ಆ ಕಾರಣ ನಾನು ಈ ರೀತಿಯಾಗಿ ಹುಟ್ಟಿದ್ದೀನಿ, ಈ ರೀತಿಯಾಗಿ ನನಗೆ ಈ ಅವಸ್ಥೆ ಬಂದಿದೆ ನನಗೆ ಅಂತ ಹೇಳಿ ಕೋತಿ ಹೇಳ್ತದಂತೆ. ಹಾಗಾಗಿ ನಾವು ಯಾವತ್ತೂ ಕೂಡ ಕೊಟ್ಟಂತಹ ಮಾತನ್ನ ಉಳಿಸ್ಕೋಬೇಕು, ಮತ್ತೆ ಯಾರಿಗೂ ಕೂಡ ಕೇಳದೆ ಯಾರ ಪದಾರ್ಥವನ್ನು ಕೂಡ ನಾವು ಕದಿಯಬಾರದು ಅನ್ನುವಂತಹ ವಿಷಯವನ್ನ ಈ ಕಥೆಯ ಮುಖಾಂತರ ನಮಗೆ ಸ್ಪಷ್ಟಗೊಳಿಸ್ತಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀಮಧ್ವೇಶ ಅರ್ಪಣಮಸ್ತು. ನಮಸ್ಕಾರ. ಹರೇ ಶ್ರೀನಿವಾಸ.